ಯಾಕೆ ಸೈಲೆಂಟ್ ಆಗಿದ್ದೀರಾ? ನಮಗ್ ಹುಟ್ಟೋ ಮಗು ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ತಂದೆ ಆಗಿ ನಿಮಗೆ ಪ್ರೀತಿ ಕಡಿಮೆ ಆಗುತ್ತೇನೋ, ತಾಯಿಯಾಗಿ ನನ್ನ ಮಗು ಮೇಲೆ ನನ್ಗೆ ಯಾವತ್ತೂ ಕಡಿಮೆ ಆಗಲ್ಲ. ದಿನ ದಿನಕ್ಕೂ ಇನ್ನೂ ಹೆಚ್ಚಾಗಿರತ್ತೆ. ಅದಕ್ಕೆ ನನ್ನ ಪುಟ್ಟ ಮಗುಗೋಸ್ಕರ ಈ ಕೇಸರಿ ಹಾಕಿದ ಹಾಲನ್ನ ಕುಡಿತೀನಿ. ಪಾಪ ಗಂಗಾ, ಮಗು ಇಲ್ಲ ಅನ್ನೋ ನಿಜ ಮರ್ತು ಮಗು ಇದೆ ಅಂತಾನೆ ಇದ್ದಾಳೆ. ಇವಳನ್ ಹೀಗೆ ಬಿಟ್ಬಿಟ್ರೆ ಏನೇನೋ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ನೋಡಿ, ಹಾಲು ಪೂರ್ತಿ ಕುಡಿದ್ಬಿಟ್ಟೆ. ನಿಮ್ ಬೇಬಿ ಪುಟ್ಟ ಹೊಟ್ಟೆ ತುಂಬಿರತ್ತೆ. ಇಲ್ದೇ ಇರೋ ಬೇಬಿ ಹೊಟ್ಟೆ ತುಂಬಿಸ್ತೀಯ ಗಂಗಾ? ಏನ್ರಿ ಈ ಮಾತು? ಆಫೀಸಲ್ಲೂ ಅದೇ ಮಾತು, ಮನೇಲೂ ಅದೇ ಮಾತು. ಮಗು ಇಲ್ಲ ಅಂತ ಪದೇ ಪದೇ ಯಾಕೆ ಹೇಳ್ತೀರಾ? ಮಗು ನಿಜವಾಗ್ಲೂ ಇಲ್ಲ ಅಮ್ಮ, ಸತ್ತೋಗಿದೆ. ಹೌದಮ್ಮ, ಆ ನಿಜಾನ ನೀನು ಒಪ್ಕೋಬೇಕು. ಒಪ್ಪಲ್ಲ ಅತ್ತೆ. ನನ್ ಮಗು ಇಲ್ಲ ಅಂದ್ರೆ ನಾನು ಸತ್ರು ಒಪ್ಪಲ್ಲ. ತನ್ನ ಮಗು ಮೇಲೆ ಪ್ರತಿ ತಾಯಿಗೂ ಮಮಕಾರ ಇರುತ್ತಮ್ಮ. ಕಣ್ಣೆದ್ರುಗಿರೋ ಮಗು ಮೇಲೆ ಪ್ರೀತಿ ಬೆಳೆಸ್ಕೊಂಡ್ರೆ ತಪ್ಪಿಲ್ಲ. ಆದ್ರೆ ನಮ್ ಜೊತೆಲಿಲ್ದೆ ಕಣ್ಮರೆಯಾಗಿರೋ ಮಗು ಮೇಲೆ ಪ್ರೀತಿ ಇಟ್ಕೊಳ್ಳೋದು ಕಷ್ಟ ಆಗತ್ತೆ. ಅಯ್ಯೋ, ನನ್ ಮಗು ಎಲ್ಲೂ ಹೋಗಿಲ್ಲ ಅಜ್ಜಿ, ನನ್ನ ಹತ್ರನೇ ಇದೆ, ನನ್ನ ಹೊಟ್ಟೆಲೆ ಬೆಳೀತಿದೆ. ಅದೊಂದ್ ನೆನ್ಪಷ್ಟೇ ಗಂಗಾ, ಅದನ್ನ ನೆನ್ಪಾಗೆ ಇರೋದಕ್ ಬಿಡು. ಆ ನೆನ್ಪಿಗೆ ಪ್ರಾಣ ಕೊಡೋದಕ್ ನೋಡ್ಬೇಡ, ಅದಕ್ ಜೀವನೇ ಇಲ್ಲ. ಏನ್ ಮಾತಾಡ್ತಾ ಇದೀರಾ ರೀ? ನನ್ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂದ್ರೆ ನಾನ್ ನಂಬ್ತೀನಾ? ನಮ್ ಮಗು ಬದುಕೆ ಇದೆ ಅಂದ್ರೆ ನೀವ್ ಯಾಕೆ ನಂಬಾರ್ದು? ಸತ್ತೋಗಿರೋ ಮಗು ಮತ್ತೆ ಹೇಗ್ ಬರುತ್ತಮ್ಮ? ಯಾಕೆ ಬರಲ್ಲ? ಭಕ್ತ ರಾಮದಾಸನ್ ಮಗ ಸತ್ತೋದ್ರೆ ರಾಮಯ್ಯ ಹನುಮಂತನ ಕಳ್ಸಿ ಬದುಕ್ಸ್ಲಿಲ್ವಾ? ಹಾಗೆ ನನ್ ಮಗುನು ಕೂಡ ಆ ರಾಮನೇ ಬದುಕಿಸ್ತಾನೆ. ಹೇಳಿ ನಾಣ್ಯವ್ರೆ. ಹೌದ್ ಸರ್, ಆ ಶ್ರೀರಾಮ ಮನ್ಸ್ ಮಾಡಿದ್ರೆ ನಡೆದಿರೋದೇನಿದೆ? ನೋಡ್ತಾ ಇರಿ, ಇವತ್ತೋ ನಾಳಿನ ನಮ್ಮ ಮಗುನ ಶ್ರೀರಾಮ ಮತ್ತೆ ಕೊಡ್ತಾನೆ. ಮಗು ಬದುಕೆ ಇದೆ ಅಂತ ಹೇಳ್ತಾನೆ. ಈ ನಾಟಕ ನೋಡೋಕ್ಕಾಗಲ್ಲ ಚಂದ್ರಿಕಾ. ಹೊಟ್ಟೆಲಿರೋ ಮಗು ಏನದು ಟೆಡ್ಡಿ ಬೇರ ಬೆಳಗಾಗೋದ್ರೊಳಗೆ ತಂದ್ಕೊಡಕ್ಕೆ. ನಿಮ್ಗೆ ಅವಳ ಮಾತು ಅರ್ಥ ಆಗ್ತಿಲ್ಲ. ಮಗು ಇದೆ ಅಂತ ಎಲ್ರನ್ನೂ ನಂಬಿಸೋ ಪ್ರಯತ್ನ ಮಾಡ್ತಿದ್ದಾಳವಳು. ಮತ್ತೆ ಆ ರಾಮದಾಸನ್ ಕತೆ ಹೇಗೆ? ಡೈರೆಕ್ಟ್ ಆಗಿ ಮಗು ಇದೆ ಅಂತ ಹೇಳ್ಬಹುದಲ್ಲ? ಹಾಗೆ ಹೇಳಿದ್ರೆ ಅವಳ ತಂಗಿಗೆ ಕಷ್ಟ ಆಗತ್ತೆ. ಅಯ್ಯೋ, ಇಷ್ಟು ದಿನ ನಿತ್ಯ ಇಲ್ದಿರೋ ಮಗು ಹೋಯ್ತು ಅಂತ ನಾಟಕ ಮಾಡಿದ್ಲು. ಈಗ ಈ ಗಂಗಾ ಇರೋ ಮಗನು ಇದೆ ಅಂತನೂ ಹೇಳಲ್ಲ, ಇಲ್ಲ ಅಂತನೂ ಹೇಳಲ್ಲ, ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾಳೆ. ನೋಡಿ, ನೀವು ನಂಬಿದ್ರು ನಮ್ದೇ ಇದ್ರು ನನ್ ರಾಮ ನನ್ ಮಗುನ ಮತ್ತೆ ಕೊಡ್ತಾನೆ. ನನ್ ಮಗು ಖಂಡಿತ ವಾಪಸ್ ಬರತ್ತೆ. ಬಂದ್ಮೇಲೆ ನೀವೇ ನೋಡ್ತೀರಾ. ಗಂಗನಿಗೆ ಹೇಗೆ ಅರ್ಥ ಮಾಡಿಸೋದು ಅಜ್ಜಿ? ನಿಜನ ಅವಳ ಹತ್ರ ಹೇಗೆ ಒಪ್ಸೋದು? ಏನ್ ಮಾಡೋದು ಅಜ್ಜಿ? ಕಾಲನೇ ಎಲ್ಲನೂ ಮರ್ಸುತ್ತೆ ಜೈ, ನೀನ್ ಧೈರ್ಯವಾಗಿರೋ. ಮೇಡಮ್ಗೇನೋ ನಂಬಿಕೆ ಇದೆ ಸರ್, ಅದನ್ನ ನಾವ್ ಯಾಕಲ್ಲ ಅನ್ನೋದು? ಮೇಡಮ್ನ ನಾವು ಕೂಡ ನಂಬಿದ್ರೆ ಒಳ್ಳೇದೇನೋ ಸರ್. ಇಲ್ಲಿ ಇಷ್ಟೆಲ್ಲ ಆಗ್ತಿದೆ, ಬೆಲ್ದಲ್ಲಿ ಸಿಕ್ಕಿರೋ ಇರುವೆ ತರ ನಿಂತ್ಕೊಳ್ಳೋ ಬದಲು ಏನಾದ್ರೂ ಮಾತಾಡ್ಬೋದಲ್ಲ? ಏನ್ ಮಾತಾಡೋದು ಅದ್ಕೆ?
ಜೈಗೂ ಗಂಗಾಗೂ ಸಮಾಧಾನ ಹೇಳ್ಬೋದಲ್ವಾ? ಏನಂತ ಸಮಾಧಾನ ಮಾಡೋದಮ್ಮ? ನೀನು ನಮ್ ಜಾಗದಲ್ಲಿದ್ರೆ ನಿನ್ಗೂ ತಿಳಿತಿತ್ತು ನಮ್ ಟೆನ್ಷನ್ ಏನು ಅಂತ. ನಿಮ್ಗ್ಯಾಕ್ ಟೆನ್ಷನ್ನು? ಇಲ್ಲಿ ಏನಾದ್ರೂ ನಿಮ್ಗೇನು ಟೆನ್ಷನ್ ಇಲ್ವಲ್ಲ? ಏನ್ ಮಾತಾಡ್ತಾಳೆ ಚಂದ್ರಿಕಾ? ಬೆಳಿಗ್ಗೆ ನಾನ್ ಬೆಡ್ಶೀಟ್ ಹೊತ್ಕೊಂಡೆ, ಸಂಜೆ ನೀನ್ ಬೆಡ್ಶೀಟ್ ಹೊತ್ಕೊಂಡೆ, ನೈಟ್ ಇಬ್ರು ಹೊತ್ಕೊಂಡ್ವಿ. ಅಯ್ಯ, ಪರಿಸ್ಥಿತಿ ಬಾಯಿ ಬಿಟ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ವಲ್ಲ. ಅವಳಿಗೆ ಅರ್ಥ ಆಗದೆ ಇರೋದೇ ಒಳ್ಳೇದು. ಹಾ, ಏನು ಅಂದ್ರೆ ಬಾ, ಅಲಾರಾಮ್ ಹೊಡ್ಕೋತಿದ್ದೆ, ಆಫ್ ಮಾಡಿ. ಅಬ್ಬಾ, ನೀನೇ ಆಫ್ ಮಾಡ್ಬೋದಲ್ಲ. ಆದ್ರೂ ಎಷ್ಟು ಬೆಳಿಗ್ಗೆ ಎದ್ದು ಏನ್ ಕೆಲಸ ಮಾಡ್ಬೇಕು ಅಂತ ಅಲ್ರಾಮ್ ಇಟ್ಟೆ. ಚಂದ್ರಿಕಾ ಚಂದ್ರಿಕಾ, ಹೇಳು 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 ಹೇಳು. ಅಯ್ಯೋ ಏನ್ರಿ ಇದು ಅಲಾರಾಮ್ ಸೌಂಡ್ ಅಲ್ವೇ? ನಿತ್ಯ ಕಾಲ್ ಮಾಡ್ತಿದ್ದಾಳೆ. ಅವಳಿಗೇನ್ ಕೆಲ್ಸ ಕಾರ್ಯ ಇಲ್ವಾ? ಇಷ್ಟು ಬೆಳಿಗ್ಗೆ ಯಾಕೆ ಮಾಡ್ತಿದ್ದಾಳೆ? ಅಯ್ಯೋ ನೀವೇ ಮಾತಾಡ್ರಿ. ಅಮ್ಮೋ, ನಾನ್ ಮಾತಾಡಲ್ಲ. ಆ ಅಂದ್ರೆ ಏ ಅಂತಾಳೆ, ಏ ಅಂದ್ರೆ ಆ ಅಂತಾಳೆ. ತಗೋ ನೀನೇ ಮಾತಾಡು. ಒಂದು ಕೆಲ್ಸನೂ ಮಾಡಕ್ಕಾಗಲ್ವಾ ನಿಮ್ ಕೈಲಿ? ಎಷ್ಟು ಕೆಲಸ ಮಾಡಿದ್ದೀನಿ. ನಿನ್ನೆ ಮದ್ವೆ ಮಾಡ್ಕೊಂಡೆ, ಮಗಳನ್ ಕೊಟ್ಟೆ, ಮನೆ ಹಳಿ ಆಗಿದ್ದೀನಿ. ಇದೆಲ್ಲ ಕೆಲಸ ಅಲ್ವಾ? ಯಾಕೆ ನಿಮ್ ಮರ್ಯಾದೆ ನೀವೇ ತೆಕ್ಕೋತೀರಾ? ಹಲೋ, ಫೋನ್ ಎತ್ತಕ್ಕೆ ಇಷ್ಟ ಹೊತ್ತು ಯಾಕೆ? ನಿದ್ರೆ ಮಾಡ್ತಿದ್ವಮ್ಮ. ಇನ್ನು ನಿದ್ರೆ ಮಾಡೋದೇನು? ಅರ್ಲಿ ಮಾರ್ನಿಂಗ್ ಹೇಳೋ ಅಭ್ಯಾಸ ಇಲ್ವಾ? ಏನಮ್ಮ ಹಾಸ್ಟೆಲ್ ವಾರ್ಡನ್ ತರ ಕಿರ್ಚ್ತಾ ಇದೆಯಲ್ಲ, ಬೆಳಗ್ಗೆನೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಬೇಕು? ಮಗು ಬೇಕಾ ಗಂಡ ಬೇಕಾ ಅಂತ ಕೇಳಿದ್ರೆ ಇಬ್ರು ಬೇಕು ಅಂತ ಅವಳು ಅಲ್ಲಿಗೆ ಬಂದ್ಲು. ಏನ್ ಮಾಡ್ತಿದ್ದಾಳೆ? ಏನೋ ಗೊತ್ತಿಲ್ಲಮ್ಮ, ಮಗು ಇದೆ ಅನ್ನೋ ಹಾಗೆ ನಡ್ಕೋತಿದ್ದಾಳೆ. ಕೇಳಿದ್ರೆ ಇಲ್ಲ ಅಂತ ಕವರ್ ಮಾಡ್ತಾಳೆ. ಮಗು ಇದೆಯೋ ಇಲ್ವೋ ಅಂತ ಎಲ್ರಿಗೂ ಡೌಟ್ ಬರೋ ತರ ಮಾಡ್ತಿದ್ದಾಳೆ. ಡೌಟ್ ಕೇಳಿದ್ರಲ್ಲಿ ಮಾತ್ ಚೇಂಜ್ ಮಾಡ್ಬಿಡ್ತಾಳೆ. 1 ನಿಮಿಷ ಒಂದ್ ಕಡೆ ನಿಲ್ಲಲ್ಲ. ಇರಿ ಇರಿ ಇರಿ, ಯಾಕೆ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ? ಇಲ್ಲಮ್ಮ, ಗಂಗಾನೇ ಎಲ್ರೂ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ನೀವೇನ್ ಮಾಡ್ತಿದ್ದೀರೋ? ಅವಳು ಏನ್ ಮಾಡ್ತಿದ್ದಾಳೋ ಅದನ್ನ ನೋಡ್ತಿದೀವಮ್ಮ. ಅದನ್ ಬಿಟ್ಟು ನೀವೇನ್ ಮಾಡ್ತೀರಾ ಬಿಡಿ. ಏನ್ ಮಾಡ್ಬೇಕಮ್ಮ? ಅಲ್ಲಿ ನಡೆಯೋ ಪ್ರತಿಯೊಂದು ನನಗ್ ಗೊತ್ತಾಗ್ಬೇಕು. ಅದ್ರ ಬಗ್ಗೆ ನೀವು ಎವ್ರಿ ಮೂಮೆಂಟ್ ನನಗೆ ಇನ್ಫಾರ್ಮ್ ಮಾಡ್ತಾ ಇರಬೇಕು. ಅಲ್ಲಿ ಏನ್ ನಡೆದ್ರು ಸರಿ, ಅದನ್ನ ನಾನು ಲೈವ್ ಟೆಲಿಕಾಸ್ಟ್ ಅಲ್ಲಿ ನೋಡ್ಬೇಕು. ಸರಿನಮ್ಮ, ಇಲ್ಲೊಂದ್ ಸೊಳ್ಳೆ ಸತ್ರು ಸರಿ, ಅದನ್ನ ನಿನ್ ಕಿವಿಗೆ ಹಾಕ್ಬಿಡ್ತೀವಮ್ಮ, ಸರಿನಾ? ಬೇಕಾದ್ರೆ ಅವಳಿಗೆ ಹೆಲ್ಪ್ ಮಾಡಿ. ಅವಳು ಮಾಡೋ ಪ್ರತಿ ಕೆಲಸದಲ್ಲೂ ಇನ್ವಾಲ್ವ್ ಆಗಿ. ಆಗ್ಲೇ ಅವಳು ಮಾಡೋ ಪ್ಲಾನ್ ಏನೋ ನಮಗ್ ಗೊತ್ತಾಗತ್ತೆ. ಅಂದ್ರೆ ನಾವು ಗಂಗಾಗ್ ಸಹಾಯ ಮಾಡ್ಬೇಕಾ? ನಾವು ನಿಮ್ ಪಾರ್ಟಿನಲ್ಲಮ್ಮ. ಓವರ್ ಆಕ್ಟಿಂಗ್ ಬೇಡ. ಅವಳಿಗೆ ಹೆಲ್ಪ್ ಮಾಡಿದ್ರೆ ನನಗ್ ಮಾಡ್ದ ಹಾಗೆ. ಹೇಳದನ್ನ ಮಾಡಿ. ಬಾಯ್. ಏನ್ರಿ ಇದು? ನಾವೇನಾದ್ರೂ ಅವಳ ಮನೆ ಕೆಲಸದವ್ರ? ಆರ್ಡರ್ ಮೇಲೆ ಆರ್ಡರ್ ಮಾಡ್ತಾಳೆ. ಅಷ್ಟು ಧೈರ್ಯವಾಗಿ ಅವಳಲ್ಲಿ ಯಾಕೆ ಹೋದ್ಲು? ಏನ್ ಮಾಡ್ತಿದ್ದಾಳೆ? ಮಾಮ್, ನೀನ್ ಯಾವಾಗ ಬಂದೆ? ನೀನ್ ಇನ್ಫಾರ್ಮರ್ಸ್ಗೆ ನೀನ್ ಫೋನಲ್ಲಿ ಆರ್ಡರ್ಸ್ ಕೊಡ್ತಿದ್ದಾಗ. ಶಿಟ್, ಮಾಮ್ ಎಲ್ಲ ಕೇಳಿಸ್ಕೊಂಡಿರ್ತಾಳೆ. ಎಲ್ಲ ಕೇಳಿಸ್ಕೊಂಡಿಲ್ಲ, ಎಂಡಲ್ ಬಂದಿತ್ತು. ಮಾಮ್, ಅಲ್ಲಿ ವಾರ್ ಫೀಲ್ಡ್ ಅಲ್ಲಿರೋಳು ಗಂಗಾ, ವಾರ್ ಮಾಡ್ಬೇಕಾದವಳು ಗಂಗಾ. ವಾಚ್ ಮಾಡೋದನ್ನ ಬಿಟ್ಟು ನೀನ್ ಇಲ್ಲಿ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅಲ್ಲಿ ಗಂಗಾ ಏನ್ ಮಾಡಿದ್ರೆ ನಿನಗೇನಂತೆ? ಇದೇನು ಮಾಮ್, ಅವಳು ನನ್ನ ಅಕ್ಕ. ಗೊತ್ತಿದ್ದು ಆ ಮನೆಗೆ ಹೋದ್ಲು. ಅವಳಿಗೆ ಏನಾಗುತ್ತೋ ಅನ್ನೋ ಟೆನ್ಷನ್ ನನಗಿರಲ್ವಾ? ತಾಯಿ ನಾನೇ ಟೆನ್ಷನ್ ಮಾಡ್ಕೋತಾ ಇಲ್ಲ.
ಅವಳಿಗೇನೇ ಆದರೂ ಮೋಸ್ಟ್ ಎಫೆಕ್ಟೆಡ್ ಆಗೋ ಪರ್ಸನ್ ನಾನೇ. ಪೀಸ್ಫುಲ್ ಆಗಿದ್ದೀನಿ, ನೀನು ಯಾಕೆ ಡಿಸ್ಟರ್ಬ್ ಆಗಬೇಕು? ಮಾಮ್, ಅದು ಕೂತ್ಕೋ, ಟೀ ಕುಡಿ, ಟೇಕ್ ಇಟ್. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಕೂತ್ಕೋ. ಏನ್ ಮಾತಾಡ್ಬೇಕು ಮಾಮ್? ಮೊದಲು ಟೀ ಕುಡಿ, ಹೇಳ್ತೀನಿ. ಸೈಲೆನ್ಸ್ನಿಂದ ಸಾಯಿಸ್ತಿದ್ಯಲ್ಲ ಮಾಮ್, ಸ್ಪೀಕ್ ಔಟ್. ಏನ್ ನಿತ್ಯ, ಏನೋ ಮಾತಾಡ್ತೀನಿ ಅಂದವಳು ಸೈಲೆಂಟ್ ಆಗಿರೋ ನನ್ನನ್ನು ನೋಡ್ತಿದ್ರೆ ನಿನಗೆ ಟೆನ್ಷನ್ ಹೆಚ್ಚಾಗಿ ಕೋಪ ಬರ್ತಿದ್ಯಲ್ವಾ? ನೋ ಮಾಮ್. ಹಾಗಾದ್ರೆ ಕೂಲಾಗೇ ಇದೆಯಾ ಅಂತಾಯ್ತು. ಎಸ್. ಓಕೆ. ಅವತ್ತು ನಾನು ಜೈ ಮನೆಗೆ ಬಂದಾಗ ಸಡನ್ ಆಗಿ ನೀನು ಸ್ಟೆಪ್ಸ್ ಮೇಲಿಂದ ಬಿದ್ದಿದ್ಯಾಕೆ? ಬೇಕು ಅಂತ ಬಿದ್ಯಾ ಇಲ್ಲ ಆಕ್ಸಿಡೆಂಟಾ? ಕಾಲ್ ಸ್ಲಿಪ್ ಆಯ್ತು ಮಾಮ್. ಆಗ ನಿನಗೆ ಹೆಡ್ ಇಂಜುರಿ ಆಗಿ ತುಂಬ ಬ್ಲಡ್ ಹೋಯ್ತಲ್ವಾ? ನೀನು ನೋಡಿದ್ಯಲ್ಲ? ನೋಡಿದೆ, ಹಾಸ್ಪಿಟಲ್ಗೆ ಕೂಡ ಬಂದಿದ್ದೆ. ಹೌದು, ಹಾಸ್ಪಿಟಲಲ್ಲಿ ಡಾಕ್ಟರ್ ನಿನ್ನ ತಲೆಗಾಗಿರೋ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಆದರೆ ಅಬೋಷನ್ ಮ್ಯಾಟರ್ ಯಾಕೆ ಬಂತು? ಏನಾಯ್ತು ನಿತ್ಯ? ಟೀ ತುಂಬ ಬಿಸಿ ಇದೆಯಾ? ಆರಾಮಾಗಿ ಕೊಡಿ. ಆಮೇಲೆ ಪ್ರೆಗ್ನೆಂಟ್ ಅಲ್ಲದೆ ಇರೋ ನಿನಗೆ ಅಬೋಷನ್ ಆಗಿದೆ ಅಂತ ಆ ಡಾಕ್ಟರ್ ಹೇಗೆ ಹೇಳಿದ್ರು? ಲಂಚ ಕೊಟ್ಯಾ ಇಲ್ಲ ಹೆದರ್ಸಿದ್ಯಾ? ಅಲ್ಲೇನ್ ನಡೀತು ನಿತ್ಯ? ಐ ಡೋಂಟ್ ನೋ ಮಾಮ್. ಆಗ ನಾನು ಕಾನ್ಶಿಯಸ್ ಅಲ್ಲಿ ಇರಲಿಲ್ಲ. ಓ, ಆದ್ರೂ ನನ್ನ ಯಾಕೆ ಹೀಗೆ ಇಂಟ್ರೋಗೇಟ್ ಮಾಡ್ತಿದ್ಯಾ? ನಾನು ಯಾವ ತಪ್ಪು ಮಾಡಿಲ್ಲ ಮಾಮ್. ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ ನಿತ್ಯ, ತಪ್ಪು ಎಲ್ಲಿ ನಡೀತು ಅಂತ ಕೇಳ್ತಾ ಇದ್ದೆ. ನನಗೆ ನೀನು ಒಂದು ಮಾತನ್ನು ಕೂಡ ಹೇಳ್ದೆ ಗಂಗಾ ಪ್ಲೇಸಿಗೆ ಹೋಗ್ಬಿಟ್ಟೆ. ಗಂಗಾ ಅಂತ ನನ್ನು ಎಲ್ಲಾರನ್ನೂ ನಂಬಿಸ್ದೆ. ಆದರೆ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಅಕ್ಕ ಮಿಸ್ ಆಗಿದ್ಲಲ್ಲ. ಅಕ್ಕ ಮಿಸ್ ಆದ್ರೆ ನಿನಗೆ ಮದುವೆ ಇಷ್ಟ ಇಲ್ಲದೆ ಹೋದೆ ಅಂತ ಚಂದ್ರಿಕಾ ರಾಮಕೃಷ್ಣ ಸುಳ್ಳ್ಯಾಕೆ ಹೇಳಿದ್ರು ನನ್ನ ಹತ್ರ? ಹೌದು, ನನಗೆ ಮದುವೆ ಇಷ್ಟ ಇರಲಿಲ್ಲ. ಅದೇ ವಿಷಯ ಅವರಿಗೂ ಹೇಳಿದ್ದೆ. ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಹೇಳಬೇಕು ಅಂತ ಅನಿಸ್ಲಿಲ್ವಾ? ಹೇಳೋದಕ್ಕೆ ಭಯ ಆಯಿತು. ಅಕ್ಕನ ಹತ್ರ ಹೇಳ್ಬೋದಿತ್ತಲ್ವಾ? ಹರ್ಟ್ ಆಗ್ತಾಳೆ ಅಂತ ಹೇಳಿಲ್ಲ. ಸೊ ನಿನಗೆ ಮದುವೆ ಇಷ್ಟ ಇಲ್ದಿದ್ರೆ ಆ ಮದುವೆ ನಿಲ್ಸೋದಿಕ್ಕೆ ನಿನ್ನ ಅಕ್ಕ ಸುಮ್ಮನೆ ಮಾಯ ಆಗೋದ್ಲಾ? ಅಕ್ಕ ಮಾಯ ಆಗ್ಲಿಲ್ಲ, ಯಾರೋ ಮಾಯ ಮಾಡಿಸಿದ್ರು. ಮರ್ಡರ್ ಮಾಡಬೇಕು ಅನ್ಕೊಂಡ್ರು. ಯಾರವರು? ನನಗೇನು ಗೊತ್ತು ಮಾಮ್? ತಿಳ್ಕೊ
ತಿಳ್ಕೋಬೇಕು ನಿತ್ಯ. ಬಿಟ್ಬಿಟ್ರೆ ಅವರಿಂದ ಅಕ್ಕಂಗೆ ಯಾವತ್ತಿಗೆ ಇದ್ರೂ ಡೇಂಜರ್ ಅಲ್ವಾ? ತಿಳ್ಕೊತೀನಿ. ಅವ್ರು ಯಾರೇ ಆಗಿದ್ರು ಸರಿ, ಸುಮ್ಮನೆ ಬಿಡಲ್ಲ. ನೀನ್ ಟೀ ಕೊಡಿ. ಆಗ ನಿನಗೆ ಒಂದು 3-4 ವರ್ಷ ಇರ್ಬೋದೇನೋ. ಪ್ಲೇ ಸ್ಕೂಲಿಗೆ ಹೋಗ್ತಿದ್ದೆ. ನಾನು ಆಫೀಸಲ್ಲಿ ಇದ್ದಾಗ ನನಗೆ ಬ್ಲ್ಯಾಕ್ ಮೇಲ್ ಕಾಲ್ ಬಂತು. ಅವರು ನಮ್ಮ ಪ್ಲೇಸ್ಗೆ 10 ಲಕ್ಷ ತಂದ್ಕೊಡಿ, ಇಲ್ಲದೇ ಇದ್ದರೆ ನಿಮ್ಮ ಮಗಳನ್ನ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು. ನಾನು ತಕ್ಷಣ 1 ಕೋಟಿ ತಗೊಂಡು ಆ ಜಾಗಕ್ಕೆ ಹೋದೆ. ಅಲ್ಲಿ ಮಮ್ಮಿ ಬೇಕು ಅಂತ ನೀನು ಅಳ್ತಾನೇ ಇದ್ದೆ. ದುಡ್ಡು ಕೊಟ್ಟು ನಿನ್ನ ಮನೆಗೆ ಕರ್ಕೊಂಡು ಬಂದೆ. ಅವತ್ತೋ ಅಥವಾ ಅದ್ರ ನೆಕ್ಸ್ಟ್ ಡೇ ಏನೋ ಗೊತ್ತಿಲ್ಲ, ಆ ಕಿಡ್ನ್ಯಾಪರ್ಸ್ ಸತ್ತೋದ್ರು. ಯಾರು ಸಾಯಿಸಿದ್ದು ಅಂತ ಇವತ್ತಿನವರೆಗೂ ಪೊಲೀಸರಿಗೆ ಗೊತ್ತಿಲ್ಲ. ಅವರನ್ನ ನಾನೇ ಸಾಯಿಸಿದ್ದು ಅಂತ ನನ್ನ ಶತ್ರುಗಳು ಅಂತಿದ್ರು. ಅವ್ರು 10 ಲಕ್ಷ ಕೇಳಿದ್ರೆ ನಾನು 1 ಕೋಟಿ ರೂಪಾಯಿ ಯಾಕೆ ಕೊಟ್ಟೆ? ಅವರನ್ನ ನಾನೇ ಸಾಯಿಸಿದ್ದು ಅಂತ ಕೇಳಿದ್ರೆ ಏನು ಹೇಳಬೇಕು? ನನ್ನ ಮಗಳಿಗಿಂತ ನನಗೆ ಬೇರೆ ಯಾವುದೂ ಹೆಚ್ಚಲ್ಲ ಅಂತ ಹೇಳಿದೆ. 3 ವರ್ಷ ವಯಸ್ಸಲ್ಲಿದ್ದ ನಿನಗೋಸ್ಕರನೇ ಅಷ್ಟೆಲ್ಲ ಮಾಡಿದ್ರೆ 20 ವರ್ಷ ವಯಸ್ಸಲ್ಲಿರೋ ನಿನ್ನ ಅಕ್ಕಂಗೋಸ್ಕರ ಇನ್ನೆಷ್ಟು ಮಾಡಬೇಕು? ಮಾಡ್ತೀನಿ. ಏನೇನು ಮಾಡಬೇಕು ಎಲ್ಲಾನು ಮಾಡ್ತೀನಿ. ಅಂತ್ಯ ನೋಡ್ತೀನಿ. ಮಾಮ್ಗೆ ನನ್ನ ಮೇಲೆ ಡೌಟ್ ಬಂದಿದ್ಯಾ? ಬಂದರೆ ಡೈರೆಕ್ಟಾಗಿ ಕೇಳಿದೆ, ಈ ಡೈಲಾಗ್ಸ್ ಎಲ್ಲ ಯಾಕೆ? ಏನೇ ಆದರೂ ಮಾಮ್ ಹತ್ರ ಕೇರ್ಫುಲ್ ಆಗಿರಬೇಕು. ಹಲೋ ಹಲೋ, ಲೇ, ನಾನ್ ಕಣೋ ಶಿರೀಶ್. ಏನೋ ಕೆನಡಾ ಶಿರೀಶ್, ಹೇಗಿದ್ಯಾ? ಫೈನ್ ಕಣೋ, ನೀನ್ ಹೇಗಿದ್ಯಾ? ಐ ಆಮ್ ಗುಡ್ ಕಣೋ. ಲೇ ಮಗ, ನಿನ್ನಿಂದ ಒಂದು ಕೆಲಸ ಆಗ್ಬೇಕಣೋ. ಅದೇ ಕಣೋ, ನಿನಗೆ ಬೇಕಾದಾಗಷ್ಟೇ ಕಾಲ್ ಮಾಡ್ತೀಯಾ, ಸೆಲ್ಫಿಶ್ ಫೆಲೋ. ಸಾರಿ ಕಣೋ ಮಗ, ಇದು ಸ್ವಲ್ಪ ಅರ್ಜೆಂಟ್ ಇದೆ. ಸರಿ, ಏನು ಹೇಳು, ಮಾಡ್ತೀನಿ. ನನ್ನ ವೈಫ್ ಪ್ರೆಗ್ನೆಂಟು. ನಾಳೆ ಅವಳಿಗೆ ಸೀಮಂತ ಕಾರ್ಯಕ್ರಮ ಇದೆ. ನೆಕ್ಸ್ಟ್ ತಿಂಗಳವರೆಗೂ ನಾನು ಇಂಡಿಯಾಗೆ ಬರ್ದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಇಲ್ಲಿಂದಾನೇ ಏನಾದರೂ ಒಂದು ಗಿಫ್ಟ್ ಕಳ್ಸ್ಕೊಡ್ಬೋದು, ಆದರೆ ಮಾರ್ಕೆಟಲ್ಲಿ ಸಿಗೋ ಮಣ್ಣಿನ ಬಳೆನೇ ಬೇಕು ಅಂತ ಹೇಳ್ತಿದ್ದಾಳೆ ಕಣೋ. ಏನೋ ಅನ್ಕೋಬೇಡ, ನಾಳೆ ಮಣ್ಣಿನ ಬಳೆ ತಗೊಂಡು ನಾಳೆ ನನ್ನ ವೈಫ್ ಕೊಟ್ಬಿಡಕ್ಕಾಗತ್ತಾ? ಹಲೋ ಹಲೋ ಜೈ, ಹಲೋ, ಲೈನಲ್ಲಿ ಇದೆಯೇನೋ? ಪ್ಲೀಸ್ ಕಣೋ ಮಗ, ಇದೊಂದೇ ಒಂದು ಹೆಲ್ಪ್ ಮಾಡೋ. ಓಕೆನೋ. ಥ್ಯಾಂಕ್ ಯು ಮಗ, ಬಾಯ್ ಬಾಯ್. ಚಿಕ್ಕಮ್ಮ, ಅಜ್ಜಿ, ಗಂಗಾ, ಮಾವ, ಅತ್ತೆ, ಎಲ್ರೂ ಬನ್ನಿ. ಏನಾಯ್ತು ಜೈ? ಈಗ ನಿಮ್ಗೆಲ್ಲ ಒಂದು ಕ್ವಿಜ್ ಮಾಡ್ತಿದ್ದೀನಿ ಅಜ್ಜಿ. ಈ ಕ್ವಿಜ್ ಏನಪ್ಪ? ಗೆದ್ರೆ ಬಹುಮಾನ ಇರುತ್ತೆ ಜೈ. ಬಹುಮಾನ ಬಗ್ಗೆನೇ ಕ್ವಿಜ್ ಮಾವ. ಕಷ್ಟವಾದ ಪ್ರಶ್ನೆ ಕೇಳಿದ್ರೆ ನಾವು ಹೇಗೋ ಉತ್ತರ ಕೊಡೋದು? ತುಂಬಾ ಈಸಿ ಪ್ರಶ್ನೆಗಳತ್ತೆ, ಅದು ಕೂಡ ಸಿಂಗಲ್ ಕ್ವಶನ್. ಆ ಕ್ವಶನ್ಸ್ ಏನು ಬೇಗ ಹೇಳಿ ಸರ್, ನನಗೆ ಟೆನ್ಷನ್ ಆಗ್ತಿದೆ. ಈ ಕ್ವಿಜ್ ಗಂಡಸ್ರಿಗಲ್ಲ, ಓನ್ಲಿ ಫಾರ್ ಲೇಡೀಸ್. ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಅಜ್ಜಿ. ನಿಮ್ ಸೀಮಂತದ ದಿನ ತಾತ ನಿಮಗೇನ್ ಗಿಫ್ಟ್ ಕೊಟ್ಟಿದ್ರು? ಈಗ ಅದೆಲ್ಲ ಯಾಕೋ? ಹೇಳಿ ಅಜ್ಜಿ. ಸರಿಯಾಗಿ ನೆನ್ಪಿಲ್ಲ ಕಣೋ. ನೆನಪು ಮಾಡ್ಕೊಂಡು ಹೇಳಿ. ಮೂಗುತಿ ಕೊಟ್ಟಿರ್ಬೇಕು ಅನ್ಕೊಳ್ತೀನಿ. ಓ, ನೀವು ತಾತಂಗೆ ಮೂಗ್ದಾರ ಹಾಕಿದ್ದಕ್ಕೆ ತಾತ ನಿಮ್ಗೆ ಮೂಗುತಿ ಕೊಟ್ಟಿದ್ರಾ? ಗ್ರೇಟ್. ಚಿಕ್ಕಮ್ಮ, ಈಗ ನಿಮ್ದು.
ಡ್ಯಾಡ್ ನಿಮಗೆ ಏನ್ ಗಿಫ್ಟ್ ಕೊಟ್ಟಿದ್ರು? ಶೆಟ್. ಬಂಚೆಗ್ ಸೀಮಂತ ಏನೋ? ಐ ಆಮ್ ರಿಯಲಿ ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ ಬಿಡು ಕಂದ. ಸೀಮಂತ ಮಾಡ್ಕೊಳ್ದೇನೆ ತಾಯಿ ನಾನು. ನಿಮ್ಮಪ್ಪ ನನಗೆ ನಿನ್ನನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನೀವು ಸೂಪರ್ ಚಿಕ್ಕಮ್ಮ.